ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಗಿಡಗಳಿಗೆಲ್ಲ ನೀಮ್ ಆಯಿಲ್ ಸೊಲ್ಯೂಷನ್ನ ಸ್ಪ್ರೇ ಮಾಡ್ತಾ ಇದ್ದೀನಿ. ಅದಕ್ಕೆ ಸ್ಪ್ರೇ ಬಾಟಲ್ಗೆ 2ರಿಂದ 3 ಡ್ರಾಪ್ಸ್ ನೀಮ್ ಆಯಿಲ್ನ ಹಾಕೋತಿದ್ದೀನಿ. ಈ ಥರ ಸ್ಪ್ರೇ ಮಾಡೋದ್ರಿಂದ ಗಿಡಗಳು ಹೆಲ್ತಿಯಾಗಿರುತ್ತೆ, ಹಾಗೆ ಇದು ನ್ಯಾಚುರಲ್ ಪೆಸ್ಟಿಸೈಡ್ ಕೂಡ ಆಗುತ್ತೆ. ಇದನ್ನ ಹಾಕಿದ್ಮೇಲೆ ಸ್ಪ್ರೇ ಬಾಟಲ್ನ ಚೆನ್ನಾಗಿ ಶೇಕ್ ಮಾಡ್ತಿದ್ದೀನಿ ಸೊ ದಟ್ ಅದು ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ. ಇಲ್ಲಿ 2 ದಾಸವಾಳದ ಗಿಡ ನೆಟ್ಟಿದ್ದೀನಿ. ದಾಸವಾಳದ ಕೊಂಬೆ ತಂದು ಇದರಲ್ಲಿ 4 ನೆಟ್ಟಿದ್ದೀನಿ, ನೋಡೋಣ ಈಗ ಬರುತ್ತಾ ಅಂತ. ಇಲ್ಲೂ ನೋಡ್ಬೋದು ಟೊಮೆಟೊ ಗಿಡ ಬರ್ತಾ ಇದೆ. ಇದನ್ನು ನಾವೇನು ಹಾಕಿಲ್ಲ ಇದರೊಳಗಡೆ, ಬಟ್ ಆದರೂ ಎಷ್ಟು ಚೆನ್ನಾಗಿ ಟೊಮೆಟೊ ಗಿಡ ಬರ್ತಾ ಇದೆ. ಇದನ್ನೊಂಚೂರು ಬೆಳೆದ ಮೇಲೆ ಬೇರೆ ಪಾಟಲ್ಲಿ ರೀಪಾಟಿಂಗ್ ಮಾಡಬೇಕು. ಚೆನ್ನಾಗೇನೋ ಬರ್ತಾ ಇದೆ, ರೀಪಾಟಿಂಗ್ ಮಾಡೋಣ ಯಾವಾಗಾದ್ರೂ. ನಾವು ಈ ಮನೆಗೆ ಶಿಫ್ಟ್ ಆದಾಗ ಗಿಡಗಳಿಗೆಲ್ಲ ಸರಿಯಾಗಿ ನೀರು ಹಾಕದೆ ಗಿಡಗಳೆಲ್ಲ ಒಣಗೋಗಿತ್ತು. 1.5 ತಿಂಗಳಿಗೆ ಮುಂಚೆ ಗಿಡಗಳೆಲ್ಲ ಈ ರೀತಿ ಕಾಣಿಸ್ತಾ ಇತ್ತು. ಈಗ ರೆಗ್ಯುಲರ್ ಆಗಿ ನೀರ್ ಹಾಕ್ತಿರೋದ್ರಿಂದ ಹಾಗೆ ಗಿಡಗಳಿಗೆ ಸ್ವಲ್ಪ ಕೇರ್ ಮಾಡ್ತಿರೋದ್ರಿಂದ ಗಿಡಗಳೆಲ್ಲ ಸ್ವಲ್ಪ ಚೆನ್ನಾಗಿ ಆಗ್ತಾ ಇದೆ. ಹಾಗೆ ಅಲೋವೆರಾ ಗಿಡ ಕೂಡ ಕಲರ್ ಚೇಂಜ್ ಆಗ್ತಿತ್ತು, ಈಗ ಮತ್ತೆ ಗ್ರೀನ್ ಕಲರ್ ಆಗಿ ಟರ್ನ್ ಆಗ್ತಾ ಇದೆ. ಈಗ ಒಂದು ಹೆಲ್ತಿ ಸ್ನ್ಯಾಕ್ ಮಾಡ್ತಿದ್ದೀನಿ, ಮಸಾಲಾ ಮಖನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಕಡಾಯಿಗೆ 4 ಸ್ಪೂನ್ ತುಪ್ಪ ಹಾಕೋತಿದ್ದೀನಿ. ತುಪ್ಪ ಹಾಕೊಂಡ್ಮೇಲೆ 2 ಬೌಲ್ ಮಖನ ಹಾಕೋತಾ ಇದ್ದೀನಿ. ಈಗ ಇದನ್ನ ಲೋ ಫ್ಲೇಮಲ್ಲಿ 5ರಿಂದ 6 ನಿಮಿಷ ಫ್ರೈ ಮಾಡ್ಕೋಬೇಕು. ಮಖನ ಈ ತರ ಬ್ರೇಕ್ ಆದ್ರೆ ಇದಾಗಿದೆ ಅಂತ ಅರ್ಥ. ಈಗ ಇನ್ನೊಂದು ಬಾಣಲಿ ಇಟ್ಕೊಳ್ಳೋಣ. ಇನ್ನೊಂದು ಬಾಣಲಿಗೆ 3 ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಕಾದ್ಮೇಲೆ 1/4 ಚಮಚ ಅಚ್ಕಾರದ ಪುಡಿ, ಸ್ವಲ್ಪ ಉಪ್ಪು ಮತ್ತೆ ಸ್ವಲ್ಪ ಪೆಪ್ಪರ್ ಹಾಕೋತಾ ಇದ್ದೀನಿ. ಇದಕ್ಕೆ ಚಾಟ್ ಮಸಾಲ ಕೂಡ ಹಾಕೋಬಹುದು. 30 ಸೆಕೆಂಡ್ಸ್ ಇದನ್ನು ಫ್ರೈ ಮಾಡ್ಕೊತಿದ್ದೀನಿ. ಫ್ರೈ ಮಾಡ್ಕೊಂಡ್ಮೇಲೆ ಮಖನಾನ ಇದಕ್ಕೆ ಹಾಕೋತಾ ಇದ್ದೀನಿ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 2ರಿಂದ 3 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಈಗ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನನಗೆ ಸ್ವಲ್ಪ ಉಪ್ಪು ಕಮ್ಮಿ ಅಂತ ಅನ್ನಿಸ್ತದೆ, ಅದಕ್ಕೆ ಸ್ವಲ್ಪ ಮತ್ತೆ ಹಾಕೋತಿದ್ದೀನಿ. ಇದನ್ನು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಈಗ ಮಸಾಲ ಮಖನ ರೆಡಿ ಆಗಿದೆ. ಈ ರೆಸಿಪಿನ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಇವತ್ತಿಗೆ ನನ್ನ ಬ್ಲಾಗ್ ಇಷ್ಟೇ, ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್.